ಏನಾಯ್ತೆ? ಒಳ್ಳೆ ಊರಿಗೆಲ್ಲ ಕೇಳೋ ಹಂಗೆ ಕಿರ್ಚ್ಕೊತಾ ಇದೆಯಲ್ಲ. ಅಜ್ಜಿ ಇಲ್ಲಿ ನೋಡಿ ಅಜ್ಜಿ, ಇಲ್ಲಿ ಭಾವನಾನ ಕೆಲ್ಸದಿಂದ ತೆಗ್ದಾಕ್ಬಿಟ್ಟಿದ್ದಾರೆ. ಓಹೋ, ಅದಕ್ಕೇನೆ ಬೇಗ ಮನೆಗೆ ಬಂದ್ಬಿಟ್ಟವಳೆ. ಹೇಳಿದ್ರೆ ಏನು ಹೇಳ್ದೆ ಹೋಗಿ ರೂಮ್ ಸೇರ್ಕೊಂಡ್ಬಿಟ್ಟವಳೆ. ಕರಿಯವಳನ್ನ. ಭಾವನಾ, ಭಾವನಾ, ಅಜ್ಜಿ ಕರಿತಾ ಇದ್ದಾರೆ, ಬನ್ನಿ. ಏನಮ್ಮಿ, ನಿನ್ನ ಕರಿಯಕ್ಕೆ ಒಬ್ರು ಇರ್ಬೇಕಲ್ಲ, ಏನು ಕತೆ ನಿಂದು? ಕೆಲಸ ಅಂತ ಹೋಗ್ತಿದ್ಯಲ್ಲ, ಕೆಲಸದಿಂದ ತೆಗ್ದಾಕ್ಬಿಟ್ಟಾರಂತೆ. ಇನ್ಮ್ಯಾಕೆ ಕೆಲಸಕ್ಕೆ ಅಂತ ಎಲ್ಲಿ ಹುಡುಕೊಂಡು ಹೋಗ್ಬೇಡ, ಮನೇಲೇ ಕ್ಯಾಮೆ ಮಾಡು. ಅತ್ತೆ, ಅವಳಿಗೇನು ಕೆಲಸ ಮಾಡಕ್ಕೆ ಬರುತ್ತೆ? ಕೆಲ್ಸಕ್ಕೆ ಹೋಗಿ ಬರ್ತಾಳೆ, ಸುಸ್ತಾಯ್ತು ಅಂತ ಊಟ ಮಾಡಿಬಿಟ್ಟು ಮಲ್ಕೋತಾಳೆ ಅಷ್ಟೇ. ಏನಮ್ಮಿ, ಏನು ಆಕಾಶದಿಂದ ಇಳಿದಿದ್ಯಾ ನೀನು? ಮರುವಾದೆಯಿಂದ ಈ ಮನೆಯಾಗ ಏನು ಕೆಲಸ ಇರುತ್ತೋ ಅದನ್ನು ನೀನು ಮಾಡಬೇಕು. ನೀನು ನಿಮ್ಮತ್ತೆ ಈ ಮನೆಯಾಗೆ ಏನೇನು ಕೆಲಸ ಮಾಡ್ತಿದ್ರಿ ಒಸಿ ಹೇಳು. ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡಬೇಕು. ಆಟೆಯ ನಮ್ಮ ಕಾಲದಾಗೆ ನಾವೆಲ್ಲ ಕಾಲಿಗೆ ಚಕ್ರ ಕಟ್ಕೊಂಡು ದುಡಿತಿದ್ವು. ಅದಕ್ಕೆ ಇವತ್ತು ಇಂಥ ಅರಮನೆಯಾಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುಂತಿರೋದು. ಅತ್ತೆ, ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಇವಳಿಗೆ ಯಾವ ಕೆಲಸನೂ ಮಾಡಕ್ಕೆ ಬರಲ್ಲ. ಅದೆಂಗಮ್ಮ ಹೆಂಗೇಳಿಯ? ಹೇಳ್ತಾ ಇರೋಳು ನಾನು, ಕ್ಯಾಮೆ ಮಾಡಬೇಕು ಅಷ್ಟೇಯ. ನೋಡಮ್ಮಿ, ಹೆಣ್ಣು ಅಂತ ಹುಟ್ಟಿದ ಮ್ಯಾಕೆ ಒಂದು ಮನೆಗೆ ಉಪಯೋಗ ಆಗಬೇಕು. ಒಂದು ಎತ್ತೋರ್ ಮನೆಗೆ ಉಪಯೋಗ ಆಗಬೇಕು, ಇಲ್ಲ ಗಂಡನ ಮನೆಗೆ ಉಪಯೋಗ ಆಗಬೇಕು. ನೋಡಮ್ಮಿ, ಇಷ್ಟು ದಿನ ಎತ್ತೋರ್ ಮನೆಗೆ ಒಳ್ಳೇದು ಮಾಡಿದ್ಯಾ, ಅಷ್ಟು ಸಾಕು. ಇನ್ನು ಈ ಮನೆಗೆ ಒಳ್ಳೇದು ಮಾಡೋದು ಕಲಿ, ಕ್ಯಾಮೆ ಮಾಡು.